ಜನ ಸರಿ ಉಂಟು ಮಾರೆ, ಒಂದರಾಗಿ ಮಾಡುದು ಮಾತ್ರ. ನಿಮ್ಮ ಹೆಣ ಅಷ್ಟು ನಾತಾವ. ಮತ್ತೆ ಭಾಷೆ ಆಗೋದಿಲ್ವಾ? ನೀವು ಹೇಳಿದ್ದನ್ನು ನಾನು ಹೇಳಿದ್ದಲ್ಲ. ಅದೇ ಕಷ್ಟ ಅಲ್ವದು. ಕಷ್ಟ ಅದೊಂದು ಸರಿ ಹೇಳಿ, ಕಡೆಗೆ ಅದು ಸರಿ ಹೇಳಿ. ಅದು ನಮಗೆ ಕಡೆಗೆ ಬೇಕಾದದ್ದು ಕಾಷ್ಟಕ್ಕೆ ಅದೇ ಒತ್ತಿಸ್ಲಿಕ್ಕೆ ಅದೇ ಬೇಕಾದದ್ದು. ಗೊತ್ತಾಯ್ತಲ್ಲ ಅಷ್ಟ. ಇದನ್ನು ಹೊತ್ತುಕೊಂಡು ಎಲ್ಲಿ ಹೊರಟದ್ದು? ಹೊತ್ತುಕೊಂಡು ಕಾಡಿಂದ ತರುದು, ನಾಡಿಗೆ ಕೊಂಡೋಗಿ ಮಾರುದು. ಇದನ್ನು ಕೊಂಡುಕೊಂಡು ಹೋಗಿದ್ದ. ಕೊಂಡುಕೊಳ್ಳದೆ 20 ದಿನದಿಂದ ಈಚೆಗೆ ಇದೇ ಬೇಕೆಲ್ಲರಿಗೆ ಗೊತ್ತುಂಟಾ? ಮರಳಿ ಗೂಡಿಗೆ ಸುತ್ತು ಬಂದು ಇಲ್ಲಿಗೆ ಬಂದಿದ್ದಾರೆ. ನಿಮ್ಮ ಅಸ್ತ್ರವಾಯು ಮುಗಿಯಿತು. ಈಗ ನಮಗೆ ಮರ್ಯಾದೆ. ಕಟ್ಟಿಗೆ ಅವರೇ ಎಲ್ಲಿದ್ದೀರಿ? ಒಂದು ತುಟ್ಟು ಸಿಗಬಹುದಾ? ಮೊದಲೆಲ್ಲ ಕಟ್ಟಿಗೆ ಅವರೇ ಎಲ್ಲಿದ್ದೀರಿ? ಈಗ ಕಟ್ಟಿಗೆ ಅವರೇ ಒಂದು ಚೂರು ಸಿಗಬಹುದಾ? ಅದು ಕಾಡಿನಿಂದ ಮೊದಲೆಲ್ಲ ಬೇಕಾದಷ್ಟು ಸಿಕ್ತಿತ್ತು ಸ್ವಾಮಿ. ಈಗ ಆಗಲ್ಲ. ಈಗ ಬೇಡಿಕೆ ಬಂತು ನೋಡಿ, ಎಲ್ಲೆಲ್ಲ ದೊಡ್ಡ ದೊಡ್ಡ ಅರಣ್ಯಗಳಿಗೆ ಬೇಲಿ ಹಾಕಿ ಹೆಸರು ಬರೆದಿಟ್ಟಿದ್ದಾರೆ. ಕಡಿಲಿಕ್ಕೆ ಬಿಡುವುದಿಲ್ಲ. ನಾನು ಮೊದಲು ತರ್ತಿರುವಾಗ ಅರಣ್ಯಕ್ಕೆ ಹೋಗಿ ನೋಡ್ತೇನೆ, ಬೇಲಿ ಹಾಕಿದ್ದಾರೆ, ಅವರ ಹೆಸರು ಹಾಕಿದ್ದಾರೆ. ಇದು ಅಭಯದ ಅರಣ್ಯ, ಇದು ರಕ್ಷಿತನ ಅರಣ್ಯ, ಇದು ರಮ್ಯನ ಅರಣ್ಯ. ಯಾರು ಹೇಳ್ತಾರೆ? ಅಲ್ಲಿ ಬರ್ದಾಕಿದ್ದಾರೆ ಅಂತ. ಅಭಯಾರಣ್ಯ ರಕ್ಷಿತಾನ ಅಂತೆ. ಮತ್ತೆ ರಕ್ಷಿತಾರಣ್ಯ. ಅಲ್ಲಿವರೆಗೆ ಹೋಗಕ್ಕೆ ಬಿಡುವುದಿಲ್ಲ. ಈ ಸಣ್ಣ ಸಣ್ಣ ಗುಡ್ಡೆಗಳಲ್ಲಿ ಪಾಡಿಗಳಲ್ಲಿ ಸಿಕ್ಕಿದ್ದನ್ನು ಇಟ್ಕೊಂಡು ಬರುದು ಸ್ವಾಮಿ. ಅಲ್ಲಿ ಎಲ್ಲ ಸಣ್ಣ ಸಣ್ಣವರೆಲ್ಲ ಬಂದು ಇಟ್ಕೊಂಡು ಹೋಗಿದ್ದಾರೆ. ಇಲ್ಲಿ ಸಣ್ಣ ಪಾಡಿ, ಕಟಪಾಡಿ ಉಂಟು, ಅಜಪಾಡಿ ಉಂಟು, ಎಲ್ಲ ಹೋದೆ ಎಲ್ಲಿ ಸಹ ಇಲ್ಲ. ಕೊನೆಗೆ ಬೆಳ್ಳಿ ಪಾಡಿಯಲ್ಲಿ ಸಿಕ್ಕಿತ್ತು. ಅಲ್ಲಿಂದ ಕರುದು ಮಾರುದು ಸಿಗುವುದು ಅದೇ ಒದ್ದೆ ಅಲ್ಲ, ಅದು ಒಣಗಿಸ್ಲಿಕ್ಕೆ ಹಾಕ್ಲಿಕ್ಕೆ ಉಂಟು. ಒದ್ದೆ ಒತ್ತಲಿಕ್ಕೆ ಬೇಕಾಗುದು. ಹೌದಾ? ಇದನ್ನು ಮಾರುವುದು, ಅದನ್ನೇ ಮಾರುವುದು. ಏನು ಇದರ ಉಪಯೋಗ? ಈಗ ಇದು ಅದು ಸಣ್ಣಕ್ಕಿಗೆ ಹಚ್ಚಿ ಪೂಡಿ ಮಾಡ್ಲಿಕ್ಕೆ ನೀನು 100 ಹೊತ್ತು ಅದನ್ನೇ ತಿನ್ನುವುದೇ? ಎಂತಕ್ಕೆ ಆಗ್ತದಂತ ಈ ಜನ ನನ್ನಲ್ಲಿ ಕೇಳುದು. ಓ ದೇವರೇ, ಮನೆಯಲ್ಲಿ ಅರಮನೆಯಲ್ಲಿ ಕೂತು ಹೆಂಡತಿಗೆ ಖಾರ ಕಡಿಮೆ ಆಯ್ತು, ಉಪ್ಪು ಜಾಸ್ತಿ ಆಯ್ತು ಅಂತ ಬೈಯುವುದಲ್ಲ. ಒಮ್ಮೆ ಹೀಗೆ ಅಡಿಗೆ ಕೋಣೆಗೆ ಹೋಗಿ ಇಣಕಬೇಕು. ಹೇಗೆ ಬೇಯಿಸ್ತಾರೆ, ಹೇಗೆ ಆಗ್ತದೆ ಅಂತ ಸ್ವಲ್ಪ ನಾವು ಕೂಡ ಅನುಭವಿಸಿ ನೋಡ್ಬೇಕು ಸ್ವಾಮಿ. ಅಡುಗೆ ಮನೆಗೆ ಹೋಗುವ ಕ್ರಮ ನಮ್ಮದಿಲ್ಲ. ಕ್ರಮ ಇಲ್ವಾ? ಕುಳಿತಲ್ಲಿಗೆಲ್ಲ ಬರ್ತದೆ. ಕುಳಿತಲ್ಲಿಗೆ ಹೌದೌದು. ಸುಗ್ಗಿ ಕಾಲದಲ್ಲೆಲ್ಲ ನಾವು ರಾಶಿ ಹಾಕಿ ಸಂಗ್ರಹಣೆ ಮಾಡಿದ್ದು ಒಂದೊಂದು ಬೇಯಿಸಿ ಮಾಡೋ ಕಾಣುವ ಕ್ರಮ ಇತ್ತು. ಈಗ ಆಗಲ್ಲ, ಕುಳಿತಲ್ಲಿಗೆ ಸ್ವಾಮಿ. ನೋಡಿದರೆ ಇದು ಉಪಯೋಗ ಅಂತ ಕೇಳುದಾ? ಈ ಕಟ್ಟಿಗೆಯಿಂದ ಒಂದಲ್ಲ ಎರಡಲ್ಲ ಸುಮಾರು ಉಪಯೋಗ ಉಂಟಿದ್ದಾರೆ. ಇದರಿಂದ ನೋಡಿ, ನಾವು ಗಂಜಿ ಬೇಯಿಸ್ಲಿಕ್ಕೆ ಆಗ್ತದೆ, ಅಕ್ಕಿಯನ್ನು ಬೇಯಿಸುವುದು ಯಾಕೋ? ಅಕ್ಕಿಯನ್ನು ಬೇಯಿಸಬೇಕು. ಜನ ಸರಿ ಉಂಟು ಮಾರೆ, ಒಂದರಾಗಿ ಮಾಡುದು ಮಾತ್ರ. ಅದೊಂದು ವಿಷಯ ಸರಿ, ನನಗೆ ಇವತ್ತೇ ಗೊತ್ತದ್ದು. ಅಕ್ಕಿ ಬೇಯಿಸುದು, ಆಮೇಲೆ ಗಂಜಿ ಆಗುದಲ್ಲ. ಅಕ್ಕಿಯನ್ನು ಬೇಯಿಸುವುದಕ್ಕೆ ಆಗ್ತದೆ. ಕೇವಲ ಗಂಜಿ ಊಟ ಮಾಡಿದ್ರೆ ಆಗ್ತದೆ ಸ್ವಾಮಿ, ಪದಾರ್ಥಕ್ಕಿಂತದ್ದು ಬೇಡವಾ? ಹಾಗಾಗಿ ಸ್ವಲ್ಪ ಪದಾರ್ಥವನ್ನು ಬೇಯಿಸುವುದಕ್ಕೆ ಆಗುತ್ತದೆ. ಆಮೇಲೆ ನಾವು ನೀರು ಬಿಸಿ ಮಾಡಿ ಸ್ನಾನ ಮಾಡುವುದಕ್ಕೆ ಬಿಸಿ ನೀರು ಕಾಯಿಸುವುದಕ್ಕೆ ಆಗುತ್ತದೆ. ಆಮೇಲೆ ನಮ್ಮ ಈ ಗಣ ಹೋಮಕ್ಕೆ ಕೂಡ ಇದು ಕಟ್ಟಿಗೆ ಆಗುತ್ತದೆ. ಆಮೇಲೆ ನಿಮ್ಮ ತಿಲೋ ಹೋಮಕ್ಕೆ, ನನ್ನ ತಿಲೋ ಹೋಮ ಅಲ್ಲ ಹೇಳ್ತಾ ಆಗುದಿಲ್ವ? ಆಗುತ್ತದೆ, ಮತ್ತೆ ಹೇಳ್ತಾ ಹೋದದಷ್ಟೇ ವಿಷಯ ಅದಕ್ಕೂ ಆಗುತ್ತದೆ. ಮತ್ತು ಸಾಕು, ಉಳಿದ್ರೆ ನಿಮ್ಮನ್ನು ಒತ್ತಿಸುವುದಕ್ಕೆ, ಎಣ್ಣೆ ಒತ್ತಿಸುವುದಕ್ಕೆ ನಮ್ಮಂಥವರನ್ನ ತೆಗೆದಿರ್ತೀರಾ? ಈ ಸಾಮಾನ್ಯ ಕಟ್ಟಿಗೆಯಲ್ಲಿಯೋ ಒತ್ತುದಿಲ್ವಾ? ನಮ್ಮಂತಹ ಯೋಗ್ಯತಾ ಸಂಪನ್ನವನ್ನು ಗಂಧದ ಕೊರಡಿನಲ್ಲಿ ನಿಮ್ಮ ಹೆಣ ಅಷ್ಟು ನಾತಾವ. ಯಾರು ಹೇಳಿದ್ದು? ಮತ್ತೆ ಕಮ್ಮಿ ಹಾಕಿ ಅದಲ್ಲೂ ನಮ್ಮ ಯೋಗ್ಯತೆ ಅಂತದ್ದು.
ದೊಡ್ಡ ದೊಡ್ಡವರನ್ನೆಲ್ಲ ಹಾಗೆ ಅದಕ್ಕೆ ಅದಕ್ಕಲ್ಲ ಮತ್ತೆ ನಿಮ್ಮ ದೊಡ್ಡವರನ್ನು ಯಾಕೆ ಅದರಲ್ಲಿ ಯೋಚಿಸುವುದು? ಯಾಕೆ ನೀವು ಈ ಬದುಕಿರುವಷ್ಟು ಹೊತ್ತಿನಲ್ಲಿ ಊರಿಗೆಲ್ಲ ನಾತ ಕೊಟ್ಟಿರ್ತೀವಿ. ಇನ್ನು ಸಾಯುವ ಕಾಲದಲ್ಲಿ ನಾತ ಕೊಡುದು ಬೇಡ ಅಂತ ಒಂದು ತುಂಡು ಗಂಡ ಹಾಕುದಷ್ಟೇ. ಯಾರು ಹೇಳಿದ್ರು ನನಗೆ? ಹಿರಿಯವರು. ನಾವು ಬದುಕಿನಲ್ಲಿ ಒಳ್ಳೆಯ ಕೆಲಸವನ್ನೇ ಮಾಡಿದ್ದು, ಹಾಗಾಗಿ ಅದು ಹಾಗೆ. ಆಗ ಏನ್ ಮಾಡುದು ಪಾಪದವರು? ಏನಾದ್ರೂ ಬದುಕಬೇಕಲ್ಲ. ದೇವರು ಹೊಟ್ಟೆ ಕೊಟ್ಟ, ಜೀವಿಸುವುದಕ್ಕೆ ಬೇಕಾಗಿ, ತಿನ್ನುವುದಕ್ಕೆ ಬೇಕಾಗಿ ಸಣ್ಣ ಪುಟ್ಟ ಕೆಲಸವನ್ನು ಮಾಡಿ ಬದುಕಿ ಜೀವನವನ್ನು ಸಾಗಿಸ್ತಾ ನನಗೆ ಇದ್ದೀವಿ. ಒಬ್ಬರಿಗೆ ಬದುಕುವುದಕ್ಕೆ ಇಷ್ಟು ಕಷ್ಟಪಡ್ಬೇಕಲ್ಲ? ಒಬ್ಬನಿಗೆ ಹೌದು. ನೀವು ಅಷ್ಟಮಂಗಲ ಪ್ರಶ್ನೆ ಹೇಳ್ತೀರಾ? ಯಾಕೆ? ಮತ್ತೆ ನಾನು ಒಬ್ಬನೇ ಅಂತ ನಿಮಗೆ ಹೇಗೆ ಗೊತ್ತಾದದ್ದು? ಒಬ್ಬನಲ್ವೋ? ದಿವ್ಯ ದೃಷ್ಟಿ ಉಂಟ? ಇಲ್ಲ. ನನಗೆ ಕೂಡ ಸಂಸಾರ ಉಂಟಿವರೆ. ಸಂಸಾರ ನೀವೆಲ್ಲ ಇಷ್ಟು ಹಾಕಿದವರಿಗೆ ಮಾತ್ರ ಸಂಸಾರ ಇರುವುದಲ್ಲ, ನಮ್ಮ ಪಾಪದವರಿಗೆ ಕೂಡ ಸಂಸಾರ ಎನ್ನುವುದುಂಟು. ಇರ್ಲಿ ಇರ್ಲಿ. ನನಗೂ ಕೂಡ ಒಂದು ತುಂಡು ಹೆಂಡತಿ 2 ಮಕ್ಕಳಿದ್ದಾರೆ, ಗೊತ್ತುಂಟಾ? ಅದೇನು ತುಂಡಾದ್ದು? ನಮ್ಮದು ಹಾಗೆ ಪಾಪದವರದೆಲ್ಲ ಹೀಗೆ ಸಪುರಾಗಿ ತುಂಡಾಗಿ. ನಿಮ್ಮ ದೊಡ್ಡ ದೊಡ್ಡವರ ಹೀಗೆ ಮಕ್ಕಳು 2 ಮಕ್ಕಳಿದ್ದಾರೆ. ಗಂಡು ಹೆಣ್ಣು? ಒಂದು ನನ್ನದು, ಒಂದು ಬೇರೆಯವರ. ಹೆಂಡತಿಯ ಮುಂದೆ ಹಾಗೆಲ್ಲ ಹೇಳಬೇಡ ಪುಣ್ಯಾತ್ಮ. ಯಾಕೆ? ದವಡೆಗೆ ಬಾರಿಸಿ ಹೇಳು. ಹಿಂದೆ 4 ಬಾರಿ ಎಂತದು? ಎಂತದ್ದು? ಒಂದು ನಿನ್ನದು ಮತ್ತೊಂದು ಊರಿನವರದು ಅಂತ ಹೇಳಿದ್ರೆ ಸ್ವಾಮಿ ಹಾಗೆಲ್ಲ ಹೇಳಿದ್ದು. ಒಂದು ನನ್ನದು ಅಂತಾದ್ರೆ ಒಂದು ಗಂಡು ಮಗು, ಅದು ನನ್ನ ಮನೆಯಲ್ಲಿ ಇರುವಂತದ್ದು, ಮದುವೆ ಆಗಿ ನನ್ನನ್ನು ಪ್ರಾಯದ ಕಾಲದಲ್ಲಿ ನೋಡಿಕೊಳ್ಳುವಂತದ್ದು. ಮತ್ತೊಂದು ಹೆಣ್ಣು ಮಗು ಬೇರೆಯವರದಂತ ಯಾಕೆ ಹೇಳಿದ್ದು? ಯಾಕೆ? ಮದುವೆ ಆಗಿ ನನ್ನ ಮನೆಯಲ್ಲಿ ಇರ್ತಾಳ, ಮದುವೆ ಆದ ಮೇಲೆ ಇನ್ನೊಂದು ಮನೆಗೆ ಸೇರುವಂತವಳು, ಆ ಮನೆಯನ್ನು ನೋಡಿಕೊಳ್ಳುವವಳು. ಹಾಗಾಗಿ ಒಂದು ನನ್ನದು, ಮತ್ತೊಂದು ಬೇರೆಯವರದ್ದು ಅಂತ ಹೇಳಿದ್ದು. ಸ್ವಲ್ಪ ಯೋಚಿಸು. ಗಂಡು ಮಗನೇ ಕೊನೆಯವರೆಗೂ ನಿನ್ನನ್ನು ಸಾಕುತ್ತಾನೆ ಎನ್ನುವುದಾಗಿ ಭರವಸೆ ಇಡಬೇಡ. ಕೊನೆಯ ಕಾಲಕ್ಕೆ ನಿನಗೆ ತೊಟ್ಟು ಬಿಡಬೇಕಿದ್ರೆ ನಿನ್ನ ಮಗಳೇ ಆಗಬೇಕು. ನೋಡಿದಾಗೆಲ್ಲ ಅದೊಂದು ವಿಷಯ ಹೇಳ್ತೀವಿ. ದೊಡ್ಡವಳ ಹೆಣ್ಣು, ಸಣ್ಣವ ಗಂಡು. ಗಂಡು ಹೆಸರೇನು? ಮಗನದ್ದು ನಂದ. ಹೌದು. ಮಗನ ಹೆಸರೇನು ಅಂತ ನಿನ್ನದು? ಮಗಂದ. ಹೌದು. ನಂದ. ನಿನ್ನದೇ. ಮಗನ ಹೆಸರೇನು? ನಂದ. ನಿನ್ನದೇ. ಅದೇ ಹೇಳಿದ್ರೆ ಮಗ ಇಬ್ಬರು 2 ಗಂಡು 1 ಹೆಣ್ಣಲ್ಲ. ನಿನ್ನ ಮಗನ ಹೆಸರನ್ನೇ ಕೇಳಿದ್ದು. ಅದೇ ಮಗಂದಲ್ಲ. ಹೌದು. ನಂದ. ಅದೇ ನಂದ. ಮತ್ಯಾವುದು? ಅದೇ ನಂದ. ನಿನ್ನ ಮಗನ ಹೆಸರೇ ಕೇಳಿದ್ದು. ಅಯ್ಯೋ, ನನ್ನ ಮಗನ ಹೆಸರು ನಂದ. ನಿನ್ನ ಮಗನ ಹೆಸರು ನಂದ. ನಂದ ಕುಮಾರ ಅಂತ ಪೂರ್ತಿ ಹೆಸರು. ಈಗ ಸ್ವಲ್ಪ ದೊಡ್ಡದಾಗಿದ್ದಾನಲ್ಲ, ಕುಮಾರನನ್ನು ತೆಗ್ದದ್ದು ನಂದ ಅಂತ. ಮತ್ತೆ ಒಂದು 60 ವರ್ಷದವರೆಗೆ ಕುಮಾರ ಒಳ್ಳೆ ಹೆಸರು. ಏನು ಮಾಡ್ತೀನಿ? ಅಯ್ಯೋ, ಎಂತದ್ದು ಮಾಡಿದ್ದು ಸ್ವಾಮಿ, ಕಲಿತಾ ಇದ್ದಾನೆ. ಗುರುಮಠಕ್ಕೆ ಹೋಗುತ್ತಾರೆ. ಗುರುಮಠಕ್ಕೆಲ್ಲ ಕಟ್ಟಿಗೆ ಹೊಡೆಯುವುದಕ್ಕೆ. ಗುರುಮಠಕ್ಕೆ ನನ್ನ ಮಗನೇ ಗುರುಮಠಕ್ಕೆ ಆಗುದಕ್ಕೆ ಆಗಿದ್ದೇನೆ ಇವರೇ. ಸಣ್ಣದ್ರಲ್ಲಿ ಮಕ್ಕಳೆಲ್ಲ ಕೇಳುವುದಿಲ್ಲ ಇವರೇ. ಹೌದು, ನಮ್ಮ ಮಾತೆಲ್ಲ ಈಗ ಕೇಳುವುದಿಲ್ಲ. ಎಂತದ್ದು ಬಾರಿಸಿದ್ರೆ ಹಿಂದೆ 4 ಬಾರಿಸ್ತಾನೆ. ಅದು ಹೇಳಿಕೆ ನಾಚಿಕೆ ಆಗ್ತದೆ. ನಾನು ಗುರುಮಠಕ್ಕಂತ ಹಾಕುದು, ಅವೆಲ್ಲಾದ್ರೂ ಬೀಜ ಇಡ್ಲಿಕ್ಕೆ ಎಲ್ಲಿಯಾದ್ರೂ ಗುಡ್ಡೆಗೆ ಹೋಗಿ ಕೂತ್ಕೊಳ್ಳು. ಒಂದು ದಿವಸ 4 ಬಾರಿಸಿ ಗುರುಮಠಕ್ಕೆ ಎಳೆದುಕೊಂಡು ಹೋಗಿ ಬಿಟ್ಟು ಬಂದೆ. ಗುರುಗಳಿಗೆ 4 ಬಾರಿಸಿ ಹಿಂದೆ ಬಂದಿದ್ದಾರೆ. ಗುರುಮಠದಲ್ಲಿ ಕೂಡ ಹಾಗೆ ಮಕ್ಕಳಿಗೆಲ್ಲ ಹೊಡಿಬಾರ್ದಂತೆಲ್ಲ. ಗುರುಗಳು ಬೇಕಾದ್ರೂ ಬಿಟ್ಟು ತಿನ್ನುವುದು, ಮಕ್ಕಳಿಗೆ ಗುರುಗಳು ಹೊಡಿಲಿಕ್ಕೆ ಇಲ್ಲ. ಮತ್ತೆ ಇವರಿಗೆ ಎಂತ ಬುದ್ಧಿ ಬರುವುದು? ಹಾಗಾಗಿ ಈಗ ಮತ್ತೆ ಸಾಯಿಲೆ ಆಯ್ತು, ಅವನಿಗೆ ಬುದ್ಧಿ ಬಂದಾಗೆ ಆಯ್ತು ಅಂತ ಎಲ್ಲ ಬಿಟ್ಟು ಬಿಟ್ಟೆ. ಈಗ ಆಗಲ್ಲ. ಅದು ಬಾಲ್ಯದಲ್ಲೆಲ್ಲ ಎಲ್ಲ ಮಕ್ಕಳು ಹಾಗೆ. ಈಗ ಸ್ವಲ್ಪ ಪ್ರಾಯಕ್ಕೆ ಪ್ರಬುದ್ಧನಾಗಿದ್ದಾನೆ. ಈಗ ಸ್ವಲ್ಪ ಬುದ್ಧಿ ಬೆಳೆದಿದೆ. ಈಗ ಸುಧಾರಿಸಿದ್ದಾನೆ. ಈಗ ಸಂತೋಷ ಆಗ್ತದೆ ನೋಡುವಾಗ.